ಇನ್ಸ್ಟಾಗ್ರಾಮ್ ಬಳಕೆ ಮಾಡುವವರ ಸಂಖ್ಯೆ ಹೆಚ್ಚು ಜನರು ಹೊಸ ಕಂಟೆಂಟ್ ಬಳಸಿ ರೀಲ್ಸ್ ಮಾಡಿ ಲಕ್ಷ ವ್ಯೂಸ್ ಪಡಿತಾರೆ. ಜೊತೆಗೆ ಅದರಿಂದ ಹಣವು ಸಂಪಾದನೆ ಮಾಡ್ತಿದ್ದಾರೆ. ಬಳಕೆದಾರರಿಗೆ ಅನುಕೂಲವಾಗುವಂತೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದಲ್ಲ ಒಂದು ಹೊಸ ಫೀಚರ್ ಬರ್ತಾನೆ ಇರುತ್ತೆ. ಅದರಂತೆ ಈಗ AI ಸಹಾಯದಿಂದ ಅದ್ಭುತ ಪ್ರೊಫೈಲ್ ಫೋಟೋಗಳನ್ನು ರಚಿಸುವ ಫೀಚರ್ ತರಲು ಮೆಟಾ ಮುಂದಾಗಿದೆ. ಇನ್ಸ್ಟಾಗ್ರಾಮ್ ಬಳಕೆ ಮಾಡುವವರು ಹೆಚ್ಚು ಜನ ಇದ್ದಾರೆ. ಒಂದೆಡೆ ಕೆಲವರಿಗೆ ಮನಸ್ಸಿಗೆ ಮನರಂಜನೆ ನೀಡಿದ್ರೆ ಮತ್ತೊಂದಿಷ್ಟು ಜನಕ್ಕೆ ಹಣ ಮಾಡೋಕೆ ಸಹಾಯ ಮಾಡ್ತಾ ಇದೆ. ಇನ್ನು ಕೆಲವೊಂದಿಷ್ಟು ಜನ ತಮ್ಮ ಕ್ರಿಯೇಟಿವಿಟಿ ಬಳಸಿ ರೀಲ್ಸ್ ಮಾಡಿ ಜನರು ಗುರುತಿಸಿ ಕಿರುತೆರೆ ಬೆಳ್ಳಿ ತೆರೆಯಲ್ಲಿ ಮಿಂಚಲು ಆಯ್ಕೆಯಾಗಿದ್ದಾರೆ. ಇಷ್ಟೆಲ್ಲ ಅನುಕೂಲ ಮಾಡಿಕೊಡುವ ಇನ್ಸ್ಟಾಗ್ರಾಮ್ ತನ್ನ ಬಳಕೆದಾರರಿಗೆ ಒಂದಲ್ಲ ಒಂದು ಹೊಸ ಬಗೆಯ ಫೀಚರ್ ಪರಿಚಯಿಸುತ್ತಲೇ ಇದೆ. ಈಗ AI ಸಹಾಯದಿಂದ ಅದ್ಭುತ ಪ್ರೊಫೈಲ್ ಫೋಟೋಗಳನ್ನು ರಚಿಸಲು ಇದು ಬಳಕೆದಾರರಿಗೆ ನೆರವಾಗುತ್ತೆ. ಮೆಟಾ ಒಡೆತನದ ಇನ್ಸ್ಟಾಗ್ರಾಮ್ ಶೀಘ್ರದಲ್ಲೇ ಹೊಸ AI ಫೀಚರ್ ಪರಿಚಯಿಸಲಿದೆ. ಇದು ಬಳಕೆದಾರರಿಗೆ AI ಪ್ರೊಫೈಲ್ ಫೋಟೋಗಳನ್ನು ಕ್ರಿಯೇಟ್ ಮಾಡಲು ಅನುಮತಿಸುತ್ತದೆ. ಮೆಟಾ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ಗಾಗಿ ಒಂದೇ ರೀತಿಯ ವೈಶಿಷ್ಟ್ಯಗಳನ್ನು ಅಭಿವೃದ್ಧಿಪಡಿಸುತ್ತಿದೆ ಎಂದು ವರದಿಯಾಗಿದೆ. ನಿರ್ದಿಷ್ಟ ಅವಧಿಯ ನಂತರ ಅಪ್ಲಿಕೇಶನ್ ಅನ್ನು ತೆರೆಯುವಾಗ ಸ್ವಯಂ ಚಾಲಿತ ಫೀಡ್ ರಿಫ್ರೆಶ್ ಅನ್ನ ಸೇವೆಯಿಂದ ಕೈಬಿಡಲಾಗಿದೆ ಎಂದು ಇನ್ಸ್ಟಾಗ್ರಾಮ್ ಮುಖ್ಯಸ್ಥ ಆಡಮ್ ಮೊಸೆರಿ ಇತ್ತೀಚೆಗೆ ಘೋಷಿಸಿದ್ರು. ಡೆವಲಪರ್ ಅಲೆಸ್ಸಾಂಡ್ರೋ ಪಲೂಸಿ ಅವರು ಇನ್ಸ್ಟಾಗ್ರಾಮ್ ಹೊಸ AI ಫೀಚರ್ನ ಒಂದು ಲುಕ್ ಅನ್ನ ಥ್ರೆಡ್ನಲ್ಲಿ ಹಂಚಿಕೊಂಡಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ತಮ್ಮ ಪ್ರೊಫೈಲ್ ಚಿತ್ರವನ್ನ ಅಪ್ಡೇಟ್ ಮಾಡುವಾಗ ಅವರು AI ಪ್ರೊಫೈಲ್ ಫೋಟೋ ರಚಿಸಿ ಎಂಬ ಹೊಸ ಮೆನು ಆಯ್ಕೆ ಬಗ್ಗೆ ತಿಳಿಸಿದ್ದಾರೆ. ಈ ವಿಶಿಷ್ಟವು ಎಷ್ಟು ನಿಖರವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳೋದು ಕಷ್ಟ, ಆದ್ರೆ ಅಭಿವೃದ್ಧಿಯ ಹಂತದಲ್ಲಿದೆ. ಮೆಟಾದ ಲಾಮೋ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಗಳಲ್ಲಿ ಒಂದರಿಂದ ಚಾಲಿತವಾಗಿರುತ್ತೆ. ಈ ಫೀಚರ್ ಎರಡು ರೀತಿಯಲ್ಲಿ ಕೆಲಸ ಮಾಡಬಹುದು. ಪಠ್ಯ ಆಧಾರಿತ ಪ್ರಾಂಪ್ಟ್ಗಳನ್ನ ಬಳಸಿಕೊಂಡು ಮೊದಲಿನಿಂದಲೂ AI ಚಿತ್ರವನ್ನ ರಚಿಸಲು ಅಥವಾ ಅಸ್ತಿತ್ವದಲ್ಲಿರುವ ಪ್ರೊಫೈಲ್ ಫೋಟೋಗಳನ್ನು AI ಬಳಸಿಕೊಂಡು ವಿಭಿನ್ನ ಶೈಲಿಗಳಾಗಿ ಪರಿವರ್ತಿಸಲು ಬಳಕೆದಾರರಿಗೆ ಅವಕಾಶ ನೀಡಬಹುದಾಗಿದೆ. ಇದು ಇನ್ಸ್ಟಾಗ್ರಾಂನಲ್ಲಿ ಬರುವ ಮೊದಲ AI ವೈಶಿಷ್ಟ್ಯವಲ್ಲ. ಈಗಾಗಲೇ ಸಂವಾದಾತ್ಮಕ ಚಾಟ್ಬಾಟ್ ಮೆಟಾ AI ಅನ್ನ ನೀಡುತ್ತೆ. DM ಸಂದೇಶಗಳಿಗಾಗಿ AI ರೀರೈಟ್ ವೈಶಿಷ್ಟ್ಯವನ್ನ ಪರಿಚಯಿಸಿದೆ. ಇದು ಬಳಕೆದಾರರು ತಾವು ಕಳುಹಿಸಿರುವ ಸಂದೇಶಗಳನ್ನು ಮತ್ತೆ ಸರಿಪಡಿಸಬಹುದಾಗಿದೆ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ನಕಲಿ ಜಾಹೀರಾತುಗಳನ್ನು ಪತ್ತೆ ಹಚ್ಚಲು AI ಚಾಲಿತ ಫೇಸ್ ರೆಕಗ್ನಿಷನ್ ತಂತ್ರವನ್ನ ಪರಿಚಯಿಸುತ್ತದೆ ಎಂದು ಇತ್ತೀಚೆಗೆ ಮೆಟಾ ತಿಳಿಸಿತ್ತು. ಈ ವೈಶಿಷ್ಟ್ಯವು ಬಳಕೆದಾರರನ್ನ ಆಕರ್ಷಿಸಲು ತಮ್ಮ ಜಾಹೀರಾತುಗಳಲ್ಲಿ ಸಾರ್ವಜನಿಕ ವ್ಯಕ್ತಿಗಳನ್ನ ಮೋಸದಿಂದ ಬಳಸುವ ಜಾಹೀರಾತುಗಳನ್ನ ಗುರುತಿಸುತ್ತದೆ ಮತ್ತು ನಿರ್ಬಂಧಿಸುತ್ತದೆ. ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಕಾರ್ಡ್ ಉಪಯೋಗಿಸಿದ್ದೀರಾ? ಮೆಟಾ ತನ್ನ ಫೋಟೋ ಮತ್ತು ವಿಡಿಯೋ ಹಂಚಿಕೆ ವೇದಿಕೆ ಇನ್ಸ್ಟಾಗ್ರಾಂನಲ್ಲಿ ಪ್ರತಿದಿನ ಕೆಲವು ಹೊಸ ನವೀಕರಣಗಳನ್ನು ತರುತ್ತೆ. ಇತ್ತೀಚೆಗೆ ಇನ್ಸ್ಟಾ ಬಳಕೆದಾರರ ಅನುಕೂಲಕ್ಕಾಗಿ ಪ್ರೊಫೈಲ್ ಕಾರ್ಡ್ ಎಂಬ ಹೊಸ ಅಪ್ಡೇಟ್ ಅನ್ನು ನೀಡಿದೆ. ಇದರ ಮೂಲಕ ನೀವು ನಿಮ್ಮ ಪ್ರೊಫೈಲ್ ಅನ್ನ ಹೆಚ್ಚಿನ ಜನರೊಂದಿಗೆ ಹಂಚಿಕೊಳ್ಳಬಹುದು. ಆದ್ರೆ ಈ ಫೀಚರ್ ಬಗ್ಗೆ ಅನೇಕರಿಗೆ ತಿಳಿದಿಲ್ಲ. ಇದನ್ನ ಹೇಗೆ ಉಪಯೋಗಿಸಬೇಕು ಎಂಬುದು ಹೆಚ್ಚಿನವರಿಗೆ ಗೊತ್ತಿಲ್ಲ. ಇನ್ಸ್ಟಾಗ್ರಾಂನಲ್ಲಿ ಒಂದೇ ಹೆಸರಿನೊಂದಿಗೆ ಹಲವು ಬಾರಿ ಹಲವಾರು ಪ್ರೊಫೈಲ್ಗಳನ್ನ ಕ್ರಿಯೇಟ್ ಆಗಿರುತ್ತೆ. ಈ ಕಾರ್ಡ್ ಮೂಲಕ ಯಾರು ಬೇಕಾದ್ರೂ ನಿಮ್ಮನ್ನ ಮಾತ್ರ ಅನುಸರಿಸಲು ಸಾಧ್ಯವಾಗುತ್ತೆ. ಉತ್ತಮ ವಿಷಯವೆಂದ್ರೆ ಈ ಕಾರ್ಡ್ QR ಕೋಡ್ ಅನ್ನ ಸಹ ಹೊಂದಿದೆ. ಅದನ್ನ ಸ್ಕ್ಯಾನ್ ಮಾಡುವ ಮೂಲಕ ಪ್ರೊಫೈಲ್ ನೇರವಾಗಿ ತೆರೆಯುತ್ತೆ. ಈ ಡಿಜಿಟಲ್ ಕಾರ್ಡ್ನಲ್ಲಿ ನಿಮ್ಮ ಬಯೋ, ಇತರ ಪುಟಗಳಿಗೆ ಲಿಂಕ್ಗಳು, ನಿಮ್ಮ ನೆಚ್ಚಿನ ಹಾಡು ಮುಂತಾದ ವಿಷಯಗಳನ್ನ ನೀವು ಬರೆಯಬಹುದು. ಇದಲ್ಲದೆ ನೀವು ನಿಮ್ಮ ಕಾರ್ಡ್ ಅನ್ನ ಕಸ್ಟಮೈಸ್ ಮಾಡಬಹುದು, ಬ್ಯಾಕ್ಗ್ರೌಂಡ್ ಕಲರ್ ಬದಲಾಯಿಸಬಹುದು, ಸೆಲ್ಫಿಗಳನ್ನ ಅಪ್ಲೋಡ್ ಮಾಡಬಹುದು ಮತ್ತು ಎಮೋಜಿಗಳನ್ನ ಸಹ ಸೇರಿಸಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836,
ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.